ಓಂ ಇತಿ ಚೇತಿ ಚ ವಕ್ತವ್ಯಾ ಸಾಗತ್ವಾ ವಚನಾನ್ ಮಮ ಯಥಾ ಚಾಭ್ಯೇತಿ ಸಂಪ್ರೀತ್ಯ ತಥಾ ಕಾರ್ಯಂ ತ್ವಯಾ ಲಘು ಸತತ್ರ ಗತ್ವಾ ಯತ್ರಾಸ್ತೆ ಶೈಲೋದ್ದೇಶೇತಿ ಶೋಭನೆ ತಾಂ ಚ ದೇವೀಂ ತತಃ ಪ್ರಾಹಶ್ಲಕ್ಷಣಂ ಮಧುರಯಾ ಗಿರಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರ್ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ದೊಡ್ಡ ದೊಡ್ಡ ಬದಲಾವಣೆಗಳೇನಿದೆ, ಗುರು, ಶನಿ, ರಾಹು, ಕೇತು, ಅದೆಲ್ಲ 3 ತಿಂಗಳಿಂದ ಕಳೆದಿತ್ತು. ಅದಾದಮೇಲೆ ಹೋದ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಯಿತು. ಅದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಧನುರಾಶಿಯವರಿಗೆ ಅಂತ ನೋಡೋದಾದರೆ, ಮುಖ್ಯವಾಗಿ ಸೂರ್ಯನ ಬದಲಾವಣೆಯನ್ನು ಕಾಣಬಹುದು. ಅದು ಬಿಟ್ಟು ಉಳಿದೆರಡು ಗ್ರಹಗಳು ಬದಲಾವಣೆ ಆಗುತ್ತೆ. ಜುಲೈ ತಿಂಗಳು ಎಂಡಲ್ಲಿ ಬದಲಾವಣೆ ಆಗೋದ್ರಿಂದ ಅದು ಆಗಸ್ಟ್ ತಿಂಗಳ ಫಲ ಸಿಕ್ಬಿಡುತ್ತೆ. ಜುಲೈ ತಿಂಗಳಲ್ಲಂತೂ ನಮಗೆ ವಿಶೇಷವಾಗಿ ಸೂರ್ಯ ಬದಲಾವಣೆಯನ್ನು 16ನೇ ತಾರೀಕು ಕಾಣಬಹುದು. ಪ್ರಸ್ತುತ ಸೂರ್ಯ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿದ್ದಾರೆ. ಸಪ್ತಮ ಭಾವ ಅನ್ನುವಂಥದ್ದು ವಿವಾಹ ಭಾವ, ಪಾರ್ಟ್ನರ್ಶಿಪ್ಪು, ಲೈಫ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು ಮತ್ತು ಸುಖ, ಇವೆಲ್ಲ ತಗೊಳ್ಬೋದು. ಸುಖ ಸ್ಥಾನ 4ನೇ ಮನೆಯೇ, ಬಟ್ ವಿವಾಹದಿಂದ ಸುಖ ಅಂತ ಹೇಳ್ತೀವಿ ನಾವು, ಸಂತೋಷ, ಶುಭ ಕಾರ್ಯ. ಸಪ್ತಮದಲ್ಲಿ ಸೂರ್ಯ ಇದ್ದಾರೆ, ಅವರು ನಿಮಗೆ ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದಾಗ ಶುಭ ಕಾರ್ಯಗಳು ಹೆಚ್ಚು ನಡೆಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. 16ನೇ ತಾರೀಕು ನಂತರ ಅವರು ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ ಅದು ಮಿತ್ರನೇ ಮನೆ ಆದ್ದರಿಂದ ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂದರೂ ಕೂಡ ನಿಮಗೇನು ಸಮಸ್ಯೆ ಇಲ್ಲ. ಓವರಾಲ್ ಹೇಳಬೇಕಾದ್ರೆ ಸೂರ್ಯನಿಂದ ಉತ್ತಮ ಆರೋಗ್ಯ ಪ್ರಾಪ್ತಿ, ರಾಜಕೀಯ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ರಾಜ್ಯದ ಬಲ, ಅಡ್ಮಿನಿಸ್ಟ್ರೇಷನ್ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ, ಸರ್ಕಾರದ ಉದ್ಯೋಗ ಅಥವಾ ಅಧಿಕಾರ, ತಂದೆಯ ಆಶೀರ್ವಾದ, ಇಷ್ಟು ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಜುಲೈ ತಿಂಗಳಲ್ಲಿ. ಇದೊಂದು ಮೇಜರ್ ಬದಲಾವಣೆಗಳು. ಜೊತೆಗೆ ಆಷಾಢ ಮಾಸ ಬರುತ್ತೆ ನೋಡಿ. ನಮಗೆ ಧನುರಾಶಿಯವರಿಗೆ ಎಷ್ಟು ಸಂತೋಷ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿ ಗುರು, ಪ್ರಸ್ತುತ ಗುರು ನಿಮಗೆ ಸಪ್ತಮದಲ್ಲಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ಸುಖಾಧಿಪತಿ, ಸುಖವನ್ನು ಕೊಡುವಂತಹ ಗುರು. ಸುಖ ಸ್ಥಾನಾಧಿಪತಿ ಯಾರು? ಗುರುನೇ, 4ನೇ ಮನೆ. ರಾಶ್ಯಾಧಿಪತಿ ಗುರು ಅಂದರೆ ನಿಮ್ಮ ಶರೀರಕ್ಕೆ ಅಧಿಪತಿ ಅಂತ ಗುರು ಸಪ್ತಮದಲ್ಲಿದ್ದಾರೆ. ಗುರುವಿನ ಬಲ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿದೆ. ನೇರ ದೃಷ್ಟಿ, ಗುರುವಿನ ನೇರ 7ನೇ ಮನೆ ದೃಷ್ಟಿ ಧನುರಾಶಿಯವರ ಮೇಲೆ ಇರೋದು. ಒಂಥರ ಶುಭ ಸಂಗತಿ, ಶುಭ ವಿಚಾರ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಮಧ್ಯೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆಯಲ್ಲ, ಜೂನ್ ತಿಂಗಳಲ್ಲೇ ಆಷಾಢ ಮಾಸದ ಶುಕ್ರವಾರ ಒಂದು ಬಂದುಬಿಡುತ್ತೆ. ಒಟ್ಟು 4 ಶುಕ್ರವಾರಗಳು ಲಕ್ಷ್ಮಿಗೆ ಆರಾಧನೆ ಮಾಡೋದಕ್ಕೆ ಭಾಳ ಉತ್ತಮವಾಗಿರತಕ್ಕಂಥ ಸಂದರ್ಭ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಉದಯ ಆದಮೇಲೆ ಸಂಜೆ ಗೋಧೂಳಿ ಲಗ್ನದಲ್ಲಿ, ಇಂಥರ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಹೆಣ್ಣು ಮಕ್ಕಳಿಗೆ ಆಷಾಢ ಮಾಸದಲ್ಲಿ ಪದ್ಧತಿ. ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀರ. ನಿಮ್ಮ ಪದ್ಧತಿಯಂತೆ ಬೆಳಗ್ಗೆನೋ ಸಂಜೆನೋ ಮಾಡಿ. ಸರಿ, ಹಾಗಿದ್ದರೆ ಆಷಾಢ ಮಾಸದ 4 ಶುಕ್ರವಾರಗಳು ಯಾವಾಗ ಬರುತ್ತೆ? ಮೊದಲನೆಯದು ಜೂನ್ 27ನೇ ತಾರೀಕೆ ಬಂದುಬಿಡುತ್ತೆ, ಮೊದಲನೇ ಆಷಾಢ ಶುಕ್ರವಾರ. 2ನೇ ಆಷಾಢ ಶುಕ್ರವಾರ 4ನೇ ತಾರೀಕು ಜುಲೈ ತಿಂಗಳು ಬರುತ್ತೆ. 3ನೇ ಆಷಾಢ ಶುಕ್ರವಾರ 11ನೇ ತಾರೀಕು ಜುಲೈ ತಿಂಗಳಲ್ಲಿ ಬರುತ್ತೆ. 4ನೇ ಆಷಾಢ ಶುಕ್ರವಾರ 18ನೇ ತಾರೀಕು ಜುಲೈ ತಿಂಗಳಲ್ಲಿ ಬರುತ್ತೆ. 4 ಆಷಾಢ ಮಾಸದಲ್ಲೂ ಕೂಡ ವಿಶೇಷವಾಗಿ ಲಕ್ಷ್ಮಿ ಆರಾಧನೆ ಮಾಡಿ ಖಂಡಿತ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ, ತಮ್ಮ ಪಾದವನ್ನು ನಮ್ಮ ಮನೆಯಲ್ಲಿ ಇಡಿ ಅಂತ ದೇವಿನ ಕೇಳ್ಕೋಬೇಕು. ಎಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಸುಖ, ಸೌಭಾಗ್ಯ, ಸಮೃದ್ಧಿ ಎಲ್ಲವೂ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಇನ್ನು ಗುರುಬಲ ಇರೋದ್ರಿಂದ ಗುರು ಶಾಂತಿ, ಗುರುಬಲ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಸಹ ಗುರು ಪೌರ್ಣಮಿ ಬರುತ್ತೆ, 10ನೇ ತಾರೀಕು ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ. ಅವತ್ತು ಗುರುಗಳ ದರ್ಶನ ಮಾಡಿ ಇನ್ನೊಂದು ಸ್ವಲ್ಪ ಗುರುಬಲ ಜಾಸ್ತಿ ಆಗಲಿ, ಆ್ಯಡೆಡ್ ಪವರ್, ಅದೊಂದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. 16ನೇ ತಾರೀಕು ಸೂರ್ಯ ಕರ್ಕ ರಾಶಿಗೆ ಬಂದಾಗ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗುತ್ತೆ. ಧನುರಾಶಿಯವರು ಈ ನದಿ ಸ್ನಾನ, ಸಮುದ್ರ ಸ್ನಾನ, ಸಂಗಮ ಸ್ನಾನ, ತರ್ಪಣ, ಪಿತೃತರ್ಪಣ, ದಾನ, ಪುಣ್ಯಕ್ಷೇತ್ರ ದರ್ಶನ, ಇವೆಲ್ಲವೂ ಪರ್ವಕಾಲದಲ್ಲಿ ಏನೇ ಮಾಡಿದ್ರೂ
ಅಶ್ವಮೇಧ ಫಲ ಅಂತ ಹೇಳ್ತೀವಿ. ಅಂದರೆ ಆ ಫಲಕ್ಕೆ ಹೇಳಲಿಕ್ಕಾಗಲ್ಲ, ಅಷ್ಟು ಫಲ ಸಿಗುತ್ತೆ ಅಂತ ಹೇಳ್ತೀವಿ. ನಿಮಗೇನು ಸಾಧ್ಯ ಆಗುತ್ತೋ, ನಿಮಗೇನು ಪದ್ಧತಿ ಇದೆಯೋ ಅದನ್ನು ಮಾಡಿ, ಅದು ಭಾಳ ವಿಶೇಷ. ಇನ್ನು ಗ್ರಹಸ್ಥಿತಿಗಳ ಬದಲಾವಣೆ ಏನು, ಶುಕ್ರ ಬಂದು 6ನೇ ಮನೆಯಲ್ಲಿದ್ದಾರೆ. 6 ಮತ್ತು 11ನೇ ಮನೆ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾರೆ. ಶುಕ್ರ ಬಲಿಷ್ಠವಾಗಿರೋದ್ರಿಂದ ಲಾಭಗಳು ಹೆಚ್ಚು ಸಿಗುತ್ತೆ ಧನುರಾಶಿಯವರಿಗೆ ಈ ತಿಂಗಳು. ಜೊತೆಗೆ ಸಾಲ ಕಡಿಮೆ ಆಗುತ್ತೆ, ರೋಗ ಬಾಧೆ ದೂರ ಆಗುತ್ತೆ, ಶತ್ರುಗಳ ಬಾಧೆ ದೂರ ಆಗುತ್ತೆ, ಒಂಥರ ಸಂತೋಷ, ಸಮೃದ್ಧಿ, ಸಡಗರ ಪ್ರಾಪ್ತಿ ಆಗುತ್ತೆ. ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾರೆ. ಯಾರು? ಕುಜ. ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳೆಲ್ಲ ತುಂಬ ಸ್ಪೀಡಾಗುತ್ತೆ. ಆಷಾಢ ಮಾಸ ನೋಡಿಕೊಂಡು ಮಾಡಿ. ಮನೆ ರಿಜಿಸ್ಟ್ರೇಷನು, ಸೈಟ್ ರಿಜಿಸ್ಟ್ರೇಷನು, ಮನೆ ಕಟ್ಟೋದು, ಭೂಮಿ ಪೂಜೆ ಮಾಡೋದು, ಬೋರ್ ಹಾಕ್ಸೋದು, ಮನೇನ ಖರೀದಿ ಮಾಡೋದು, ವ್ಯವಸಾಯ ಭೂಮಿ ಖರೀದಿ ಮಾಡೋದು, ಇದೆಲ್ಲವೂ ಕೂಡ ನೋಡಿಕೊಂಡು ಒಳ್ಳೆ ಡೇಟ್ ನೋಡ್ಕೊಂಡು ಮಾಡಿ. ಬಟ್ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಆಫ್ ಭಾಗ್ಯಾಧಿಪತಿ ಸೂರ್ಯನೂ ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕುಜನೂ ಚೆನ್ನಾಗಿದ್ದಾನೆ, ಪಂಚಮಾಧಿಪತಿ ವ್ಯಯಾಧಿಪತಿ ಭಾಗ್ಯದಲ್ಲಿದ್ದರೆ ಭಾಳ ಒಳ್ಳೆ ಫಲ, ಏನು ತೊಂದರೆ ಇಲ್ಲ. ಕುಜನಿಂದ, ಶುಕ್ರನಿಂದ, ಸೂರ್ಯನಿಂದ ಏನು ತೊಂದರೆ ಇಲ್ಲ. ಇನ್ನು ಗುರು ಅಂತೂ ಅದ್ಭುತ. ಇನ್ನು ಶನಿನ ನಿಮಗೇನು ಸಾಡೆ ಸಾತಿ ಇಲ್ಲ, ಅಷ್ಟಮ ಇಲ್ಲ, ಅರ್ಧಾಷ್ಟಮ ಮಾತ್ರ ಇದೆ. ಅರ್ಧಾಷ್ಟಮ ಅಂದರೆ ಸ್ವಲ್ಪ ಹೆಕ್ಟಿಕ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಹಣ ಸಂಪಾದನೆ ಮಾಡುವಂಥ ಮೂಲದಲ್ಲಿ ಸ್ವಲ್ಪ ಹೆಕ್ಟಿಕ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಆ ಸ್ಟ್ರೆಸ್ಸನ್ನು ಬ್ಯಾಲೆನ್ಸ್ ಮಾಡಿದರೆ ಸಾಕು, ಇನ್ನೇನು ತೊಂದರೆ ಇಲ್ಲ. ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮರಿಬಾರದು. ಅದು ಈ ತಿಂಗಳಾಗಲಿ, ಬರೋ ತಿಂಗಳಾಗಲಿ, ಬರೋ ವರ್ಷ ಆಗಲಿ, ಅರ್ಧಾಷ್ಟಮ ಪ್ರಭಾವ ಇರೋದರಿಂದ ನೀವು ಕಂಪಲ್ಸರಿ ಶನಿ ದೇವಸ್ಥಾನಕ್ಕೆ ಪದೇ ಪದೇ ಭೇಟಿ ನೀಡಬೇಕು. ಪ್ರತಿ ಶುಕ್ರವಾರ ಅಥವಾ ಶನಿವಾರ. ಶುಕ್ರವಾರ ಲಕ್ಷ್ಮೀವಾರ, ಅವತ್ತೂ ಶನಿ ಆರಾಧನೆ ಮಾಡ್ಬೋದು. ಶನಿವಾರ ವಿಷ್ಣುವಿನ ವಾರ, ಅವತ್ತೂ ಶನಿಯನ್ನು ಆರಾಧನೆ ಮಾಡ್ಬೋದು. ಶುಕ್ರವಾರ ಶನಿವಾರ ಆರಾಧನೆ ಮಾಡಿ, ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ. ಎರಡರಲ್ಲಿ ಯಾವುದೋ ಒಂದು ಮಾಡಿ. ಪ್ರತಿ ವಾರಕ್ಕೆ ಒಮ್ಮೆ ಆದರೂ ಕೂಡ ಆ ಸ್ವಾಮಿ ಅನುಗ್ರಹಕ್ಕೋಸ್ಕರ ನೀವು ಹೋಗಲೇಬೇಕಾಗತ್ತೆ. ಇನ್ನು ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧನು ಸ್ವಕ್ಷೇತ್ರದಲ್ಲಿ ಭದ್ರಯೋಗದಲ್ಲಿ 80% ತುಂಬ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿದ್ದಾರೆ. ಯಾವಾಗ ಬಲಿಷ್ಠವಾಗಿರತಕ್ಕಂಥ ಬುಧನನ್ನು ನಾವು ಕಾಣ್ತೀವೋ, ಬುಧ ವಿದ್ಯಾಕಾರಕ, ವ್ಯಾಪಾರಕಾರಕ, ಬುದ್ಧಿಕಾರಕ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಟೀಚರ್ಸ್, ಪ್ರೊಫೆಸರ್ಸು, ಲೆಕ್ಚರರ್ಸು, ಈ ಟೀಚಿಂಗ್ ಪ್ರೊಫೆಷನ್ ಇರ್ತಕ್ಕಂಥವ್ರು, ಸ್ಕೂಲ್ಸ್ ನಡೆಸ್ತಾ ಇರ್ತಕ್ಕಂಥವ್ರು, ಅಡ್ಮಿನಿಸ್ಟ್ರೇಷನಲ್ಲಿರ್ತಕ್ಕಂಥವ್ರು, ಕಾಲೇಜಸ್ ನಡೆಸ್ತಾ ಇರ್ತಕ್ಕಂಥವ್ರು, ಈ ಥರದ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ, ಉತ್ತಮ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು, ನಿರೀಕ್ಷೆ ಪಡ್ಬೋದು. ಅದ್ರ ಜೊತೆಗೆ ನೀವು ಹೊಸದಾಗಿ ನಾನು ಶುರು ಮಾಡ್ತೀರಿ ಅಂತಂದರೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ಲಾಭದಾಯಕವಾಗಿರುತ್ತೆ, ಸಕ್ಸಸ್ ಕಡೆಗೆ ಹೋಗುತ್ತೆ, ಫೇಲ್ಯೂರ್ ಕಡೆಗೆ ಹೋಗಲ್ಲ. ಅದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ನಾವು ತಗೊಳ್ಬೇಕು. ಹಾಗಾಗಿ ವ್ಯವಸಾಯ ಮಾಡುವಂಥವ್ರು ಅಷ್ಟೇ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಬೆಳೆ, ಒಳ್ಳೆ ಮಳೆ, ಒಳ್ಳೆ ಅನುಕೂಲ, ಬೆಳೆ ಚೆನ್ನಾಗಿ ಬಂದು ರೈತ ಸಂತೋಷವಾಗಿರತಕ್ಕಂಥ ಸಂದರ್ಭ ತುಂಬ ಚೆನ್ನಾಗಿರುತ್ತೆ. ಶುಕ್ರ ಉತ್ತಮವಾಗಿರೋದ್ರಿಂದ ವಾಹನ ಕಾರಕ ತುಂಬ ಚೆನ್ನಾಗಿರುತ್ತೆ. ನೂತನ ವಾಹನ ಖರೀದಿ, ಇರುವ ವಾಹನದಿಂದ ಒಳ್ಳೆಯ ಸಂಪಾದನೆ, ಮಾಲೀಕರಾಗ್ಬೋದು, ಡ್ರೈವರ್ಸ್ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನೀವು ಏನು ಬೇಕಾದ್ರೂ ವ್ಯವಹಾರ ಮಾಡ್ಬೋದು, ಅದು ಭಾಳ ಅನುಕೂಲ. ಓವರಾಲ್ ಭಾಗ್ಯಾಧಿಪತಿ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಪಂಚಮ ಸ್ಥಾನ ಇದೆಯಲ್ಲ, ಈ ಪಂಚಮ ಸ್ಥಾನದ ಅಧಿಪತಿ ನಿಮಗೆ ಭಾಗ್ಯಕ್ಕೆ ಬಂದಾಗ ಎಷ್ಟು ಉತ್ತಮ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಗ್ರಂಥ ಏನು ಹೇಳುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಹೇಳುತ್ತೆ. ದಿವಾ ಸೂರ್ಯೋ ನಿಶಾಮಂದೆ ಸುಸ್ತೆ ಶುಭ ನಿರೀಕ್ಷಿತೆ ಧರ್ಮೇಶೆ ಬಲ ಸಂಯುಕ್ತೆ ಚಿರಂಜೀವತಿ ತತ್ವಿಕಾ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ. ಏನು ಹೇಳುತ್ತಾಗಿದ್ರೆ ಶ್ಲೋಕ, ಸೂರ್ಯ ಆಗ್ಬೋದು, ಶನಿ ಆಗ್ಬೋದು, ಈ ದಶಮದಲ್ಲಿದ್ದಾಗ ಭಾಳ ಉತ್ತಮ ಫಲ. ಭಾಗ್ಯದಲ್ಲಿದ್ದಾಗ ಯಾರು? ಕುಜ, ಭಾಳ ಉತ್ತಮ ಫಲ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಧರ್ಮೇ ಕುಜೇವ ಸೂರ್ಯೇವ ದುಸ್ತೆ ತನ್ನಾಯಕೆ ಸತಿ ಪಾಪ ಮಧ್ಯಗತೋ ವಾಪಿ ಪಿತುರ್ಮಾದಿಶೇತ್ ಅಂತ ಹೇಳುತ್ತೆ. ಅಂದರೆ ಕುಜನೋ ಅಥವಾ ಸೂರ್ಯನೋ ಇಬ್ಬರಲ್ಲಿ ಯಾರಾದರೂ ಒಂದು ಗ್ರಹ ಭಾಗ್ಯದಲ್ಲಿದ್ದಾಗ, ಅದು ನಿಮ್ಮ ರಾಶಿಯಾಧಿಪತಿಗೆ ಮಿತ್ರನಾದಾಗ, ಅದು ಕೂಡ ತನ್ನ ಸ್ವಕ್ಷೇತ್ರ ಸೂರ್ಯನಿಗೆ ಮಿತ್ರಕ್ಷೇತ್ರ ಕುಜನಿಗೆ ಆದಾಗ ಭಾಳ ಉತ್ತಮ ಫಲ, ಭಾಳ ಉತ್ತಮ ಫಲ. ಅದೇ ನಿಮಗೆ ಸ್ವಕ್ಷೇತ್ರ ಅಥವಾ ಮಿತ್ರಕ್ಷೇತ್ರ ಆಗದೆ ಶತ್ರುಕ್ಷೇತ್ರ ಆದರೆ ಅದು ಭಾಳ ಕೆಟ್ಟದ್ದು, ತುಂಬ ಕೆಟ್ಟದ್ದು ಅಂತ ಹೇಳ್ಬೋದು. ಹಾಗಾಗಿ ಗ್ರಂಥನೂ ತುಂಬ ಚೆನ್ನಾಗಿ ಹೇಳುತ್ತೆ. 24ನೇ ತಾರೀಕು ಅಮಾವಾಸ್ಯೆ ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಹೆಣ್ಣುಮಕ್ಕಳು ತಮ್ಮ ಪುಟಾಣಿ ಹೆಣ್ಣುಮಕ್ಕಳ ಕೈಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಸ್ಬೇಕು. ಭೀಮನಂಥ ಗಂಡ ಸಿಗಲಿ, ಭೀಮನಂಥ ಶಕ್ತಿ ಸಿಗಲಿ ಗಂಡನಿಗೆ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯ ಹುಡುಗನ ಜೊತೆ ಮದುವೆ ಆಗಲಿ ಅಂತ. ಮದುವೆ ಆಗಿರ್ತಕ್ಕಂಥ ಮುತ್ತೈದೆಯರು ನೀವು ನಿಮ್ಮ ಗಂಡಂದ್ರಿಗೆ ಒಳ್ಳೆ ಆಯುಷ್ ಅಭಿವೃದ್ಧಿ ಆಗಲಿ, ಭೀಮನಂಥ ಶರೀರ ಸಿಗಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದು ಜ್ಯೋತಿರ್ಭೀಮೇಶ್ವರ. ಸರಿ, 24ನೇ ತಾರೀಕಿಗೆ ನಿಮಗೆ ಆಷಾಢ ಮಾಸ ಮುಗಿದೋಗುತ್ತೆ, ಜುಲೈ 24ನೇ ತಾರೀಕಿಗೆ. ಅದಾದಮೇಲೆ
28ನೇ ತಾರೀಕಿಗೆ ನಾಗ ಚತುರ್ಥಿ, 29 ನಾಗಪಂಚಮಿ ಇದೆ. ಈ ಸರ್ಪದೋಷಗಳು, ನರ ಸಂಬಂಧಪಟ್ಟಂಥ ಕಾಯಿಲೆಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರ್ತಕ್ಕಂಥವ್ರು, ಡಿಸೀಸ್ ಇರ್ತಕ್ಕಂಥವ್ರು, ಆಮೇಲೆ ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂದ್ಕೊಳ್ಳೋರು, ಸರ್ಪದೋಷ, ಮಹಾಸರ್ಪದೋಷ, ಕಾಳಸರ್ಪದೋಷ ಇರತಕ್ಕಂಥವರೆಲ್ಲರೂ ಕೂಡ ಅವತ್ತು ಹುತ್ತವನ್ನು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಸ್ಕಂದಾರಾಧನೆ ಮಾಡ್ತಾ ನಾಗಪಂಚಮಿ ಏನೇನು ಪದ್ಧತಿಗಳನ್ನ ಇಟ್ಕೊಂಡ್ಬಂದಿದ್ದೀರೋ ನಿಮ್ಮ ಜೀವನದಲ್ಲಿ ಅದನ್ನು ನಡೆಸ್ಕೋತೂ ಹೋಗಿ. ಅದು ನಿಮಗೆ ಭಾಳ ಉತ್ತಮ ಫಲ ಸಿಗುತ್ತೆ. ಜನರಲೈಸಾಗಿ ನೋಡೋದಾದರೆ ಧನುರಾಶಿಯವರು ಹೇಗಿದೆ? ವಿಶೇಷ ಫಲದಾಯಕ. ಅದೃಷ್ಟದಿಂದ ನಿಮ್ಮ ಹಣಕಾಸಿನ ವ್ಯವಹಾರ ಜಯಪ್ರಾಪ್ತಿಯಾಗುತ್ತೆ. ಉತ್ತಮ ಪ್ರಗತಿಯನ್ನು ಕಾಣ್ಬೋದು. ವಿದ್ಯಾರ್ಥಿಗಳಿಗೆ ಶುಭ ಮಾಸ. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ. ಕುಟುಂಬದಲ್ಲಿ ಸಂತಸದ ವಾತಾವರಣ, ಅಂದರೆ ಸಂತಸದ ವಾತಾವರಣ, ಸಂತೋಷ ಇರುತ್ತೆ. ಅನಿರೀಕ್ಷಿತ ಧನಲಾಭ ಪ್ರಾಪ್ತಿಯಾಗುತ್ತೆ. ಪ್ರಯಾಣ ಸಾಧ್ಯತೆ, ಮಾನಸಿಕ ಬಲನೂ ಕೂಡ ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತೆ ಧನುರಾಶಿಯವರಿಗೆ. ಆಪ್ತರನ್ನು ಭೇಟಿ ಮಾಡ್ತೀರಾ. ಕುಟುಂಬ ಸಮೇತ ಮನರಂಜನೆಗೆ ತೆರಳುವಂಥ ಆದ್ಯತೆಗಳು ಹೆಚ್ಚು. ಸಮಸ್ಯೆಗಳಿಗೆ ನೀವೇ ಪರಿಹಾರ ಮಾಡ್ಕೋತೀರಾ. ಮಿತ್ರರಿಂದ ಸಹಾಯ. ದ್ರವ ವ್ಯಾಪಾರಿಗಳಿಗೆ ಶುಭ ಫಲ. ಈ ಪೆಟ್ರೋಲಿಯಮ್ಮು, ಆಯಿಲು, ವಾಟರು, ಲಿಕ್ವಿಡ್ಡು, ಹಾಲಿನ ಉತ್ಪನ್ನಗಳು, ಈ ಥರದ ಲಿಕ್ವಿಡ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ ಅದು ತುಂಬ ಚೆನ್ನಾಗಿರುತ್ತೆ. ನೂತನ ವಾಹನ ಯೋಗವು ನಿಮಗಿದೆ. ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಉತ್ತಮವಾದ ಗೌರವ, ಸಾಲಬಾಧೆ ನಿವಾರಣೆ, ಸ್ಥಾನಪಲ್ಲಟ ಆಗುವ ಸಾಧ್ಯತೆ, ಅದು ಶುಭ, ಒಳ್ಳೆ ಪಾಸಿಟಿವ್ ಆಗಿ. ರೈತರಿಗೆ ಬೆಳೆ ಮಳೆ ಚೆನ್ನಾಗಿ ಉತ್ತಮ ಫಲ ಸಿಗುತ್ತೆ. ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಜಯಪ್ರಾಪ್ತಿ ಇದೆ. ಶುಭ ಮಾಸ ಅಂತ ಹೇಳ್ಬೋದು. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಅದರಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ, ಧೈರ್ಯ ಹೆಚ್ಚಾಗಿ ಸಿಗುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳು ದೂರ ಆಗುತ್ತೆ. ಸ್ತ್ರೀಯರಿಗೆ ವಸ್ತ್ರಗಳು, ವಸ್ತುಗಳ ಬಗ್ಗೆ ತುಂಬ ಆಸಕ್ತಿ ಹೆಚ್ಚಾಗಿರುತ್ತೆ. ತಿಂಗಳಲ್ಲಿ ಖರೀದಿ ಜಾಸ್ತಿ ಮಾಡ್ತೀರಾ. ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಕಾಣಬಹುದು. ಪಾಸಿಟಿವ್ಸ್ ಇದೆ. ಆರೋಗ್ಯದಲ್ಲಿ ವೃದ್ಧಿಯಾಗೋದ್ರ ಜೊತೆಗೆ ಹಿರಿಯರಿಗೆ ತಮ್ಮ ಮಕ್ಕಳಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ. ಉಡುಗೊರೆ ಸಿಗುತ್ತೆ. ಶುಭ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡುವಂಥ ಯೋಗಗಳು ಜಾಸ್ತಿ ಇದೆ. ಇದೆಲ್ಲ ಪಾಸಿಟಿವ್. ಆದರೆ ಅರ್ಧಾಷ್ಟಮದಿಂದ ಸಣ್ಣ ನೆಗೆಟಿವ್ ಏನಪ್ಪ ಅಂದರೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ದೇಹಾಲಸ್ಯ ಜಾಸ್ತಿ ಆಗುತ್ತೆ, ಸಣ್ಣ ಪುಟ್ಟ ಗಾಯ ಏಟು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು. ಮಾಸದ ಅಂತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ಬ್ಯಾಲೆನ್ಸ್ ಮಾಡಬೇಕು. ಅದು ಬಿಟ್ಟರೆ ವಾಹನ ಯೋಗ ಚೆನ್ನಾಗಿದೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಹುಷಾರಾಗಿದೆ. ಅದರ ಜೊತೆಗೆ ಆಸ್ತಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಮೋಸ ಹೋಗಬಾರ್ದು. ಅದಕ್ಕೆ ಒಂದಲ್ಲ ಎರಡಲ್ಲ 2-3 ಸಲ ನೀವು ಅದನ್ನು ಲೀಗಲೈಸ್ ಮಾಡಿಕೊಂಡು ಆಮೇಲೆ ಆಸ್ತಿಯನ್ನು ಖರೀದಿ ಮಾಡಿ. ಯಾವುದೇ ವಿಚಾರಕ್ಕೂ ಸೆಕ್ಯೂರಿಟಿ, ಶ್ಯೂರಿಟಿ ಹತ್ರ ಸಿಗ್ನೇಚರ್ಸ್ ಹಾಕ್ಕೊಂಡು ಮೋಸ ಹೋಗೋದು ಬೇಡ. ಧೈರ್ಯವಾಗಿರಿ. ಭಗವಂತ ನಿಮಗೆ ಒಳ್ಳೆ ಉತ್ತಮ ಫಲ ಕೊಡ್ತಾನೆ. ಧನುರಾಶಿಯಲ್ಲಿ ಓವರಾಲ್ ನೋಡಿದಾಗ ಯಾವುದೇ ಥರದ ಸಮಸ್ಯೆಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳೇಬೇಕು, ಪರಿಹಾರ ಮಾಡಿಕೊಳ್ಳೇಬೇಕು ಅಂತಿಲ್ಲ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಶುಭ ಫಲಗಳು ನಿಮ್ಗೆ ಆಗ್ತಾ ಇಲ್ಲ ಅಂತಂದಾಗ ಅವಾಗ ನೀವೇನು ಮಾಡಬೇಕು? ಎಲ್ಲೋ ಮೂಲ ಜಾತಕದಲ್ಲಿ ಸಮಸ್ಯೆ ಇದೆ ಅಂಥೇಳಿ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮಗೆ ತೃಪ್ತಿಯಾದ ಅನುಗ್ರಹನ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.